ಹಾಯ್, ದಿಸ್ ಈಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ, ಅದರಲ್ಲೂ ಯಾರೆಲ್ಲ ಏಡೆಡ್ ಸ್ಕೂಲಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಿ ಮತ್ತು ಹುದ್ದೆಯನ್ನು ಅಲ್ಲಿ ಪಡ್ಕೊಳ್ಬೇಕು ಅಂತ ಹೇಳಿ ಇಷ್ಟು ದಿನ ಸರ್ವಿಸನ್ನು ಮಾಡಿ ವೇಟ್ ಮಾಡ್ತಾ ಇದ್ದೀರಿ, ಅಂತಹ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನಂತ ಹೇಳಿದರೆ, ದಿನಾಂಕ 28/11/2025 ಕರ್ನಾಟಕ ಸರ್ಕಾರ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಆ ಸುತ್ತೋಲೆಯಲ್ಲಿ ಇರುವಂತಹ ಎಲ್ಲ ಮಾಹಿತಿಯನ್ನು ನಾನು ಇನ್ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಜೊತೆಗೆ ಅದರ ಹಿಂದೆ ಇರ್ತಕ್ಕಂಥ ಒಂದಷ್ಟು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದರೆ ಲಾಸ್ ಆಗೋದು ನಿಮಗೇನೆ, ಯಾಕಂದರೆ ಹೇಳುವಂಥ ಇನ್ಫಾರ್ಮೇಷನ್ನು ಸ್ಕಿಪ್ ಆಗಿ ಹೋಗಿರುತ್ತೆ. ಆಮೇಲೆ ಸುಮ್ಮನೆ ಕಮೆಂಟ್ ಮಾಡಿ ರಿಪ್ಲೈ ಬರೆದಿದ್ದರೆ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ಸೊ ಅದಕ್ಕೋಸ್ಕರ ನಂದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ, ಅಂದರೆ ಇನ್ ಡೀಟೇಲ್ ಆದಂಥ ಮಾಹಿತಿ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ. ಜೊತೆಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡಿದಿರಿ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಸೊ ಸುತ್ತೋಲೆ ಏನು ಅಂತ ಹೇಳಿದರೆ, ವಿಷಯವನ್ನು ಕೊಟ್ಟಿದ್ದಾರೆ. ಆ ವಿಷಯ ಏನು ಅಂದರೆ, ರಾಜ್ಯ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನಿಧನ, ನಿವೃತ್ತಿ, ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ತೆರವಾಗಿರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲು ಆನ್ಲೈನ್ ಪ್ರಕ್ರಿಯೆಯಲ್ಲಿ ಅನುಸರಿಸುವ ಕ್ರಮಗಳ ಕುರಿತು. ಸೊ ನಾನು ನಿಮಗೆ ತುಂಬ ದಿನಗಳಿಂದ ಹೇಳ್ತಾನೆ ಬಂದಿದ್ದೀನಿ, ಈ ಸಾರಿ ಸೆಲೆಕ್ಷನ್ ಪ್ರೋಸೆಸ್ ಏನಿದೆ ಅಲ್ವಾ, ಅದು ಆನ್ಲೈನ್ ಥ್ರೋ ನಡೆಯುತ್ತೆ. ಹಾಗಂತ ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಎಲ್ಲ ಪ್ರೊಸೆಸ್ಸು ಕೂಡ ಮ್ಯಾನೇಜ್ಮೆಂಟ್ ಅವರ ಅಥಾರಿಟಿಯಲ್ಲೇ ಇರುತ್ತೆ. ಬಟ್ ಫೈಲ್ ಮೂವ್ ಆಗುವಂತಹ ಎಲ್ಲ ಮುಂದಿನ ಪೇಪರ್ ವರ್ಕ್ ಇರುತ್ತಲ್ವ, ಅದು ಆನ್ಲೈನ್ ಥ್ರೋ ನಡೆಯುತ್ತೆ. ಅದರ ಕುರಿತೇ ಈಗ ಒಂದು ಸುತ್ತೋಲೆಯನ್ನು ಬಿಟ್ಟಿದ್ದಾರೆ. ಅದರ ಜೊತೆಗೆ ಈ ಸುತ್ತೋಲೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ಕೂಡ ಅವ್ರು ಕೇಳ್ತಾ ಇದ್ದಾರೆ. ಆ ಮಾಹಿತಿಯನ್ನು ನೀವು ಪ್ರೊವೈಡ್ ಮಾಡಬೇಕು. ಹಾಗಿದ್ರೆ ಆ ಮಾಹಿತಿ ಏನು ಅನ್ನೋದನ್ನು ನಾನು ನಿಮಗೆ ಈಗ ಎಲ್ಲವನ್ನು ಓದ್ತಾ ಹೋಗ್ತೀನಿ. ದಯವಿಟ್ಟು ನೀಟಾಗಿ ಕೇಳಿಸ್ಕೊಂಡು ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಫಾಲೋಅಪ್ ಮಾಡಿ. ಸೊ ಮೊದಲಿಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರಲ್ಲಿ ರಾಜ್ಯ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ 1/1/2016ರಿಂದ 31/12/2020 ನಿಧನ, ನಿವೃತ್ತಿ, ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ತೆರವಾದ ಹುದ್ದೆಗಳನ್ನು ಭರ್ತಿ ಮಾಡಲು ಉಲ್ಲೇಖ 1ರ ಸರ್ಕಾರದ ಆದೇಶದಲ್ಲಿ ಅನುಮತಿ ನೀಡಲಾಗಿದೆ. ಸೊ ಇದರ ಅರ್ಥ ಇಷ್ಟೇ, 2016ರಿಂದ 2020 ಖಾಲಿ ಇರ್ತಕ್ಕಂಥ ಹುದ್ದೆಗಳು ಯಾವುದ್ಯಾವುದೋ ಕಾರಣದಿಂದ ಖಾಲಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಧನದಿಂದ, ನಿವೃತ್ತಿಯಿಂದ, ರಾಜೀನಾಮೆಯಿಂದ ಮತ್ತು ಇತರೆ ಕಾರಣಗಳಿಂದ ಹುದ್ದೆಗಳು ಖಾಲಿಯಾಗಿರ್ತವೆ. ಅವುಗಳನ್ನು ತುಂಬಿಕೊಳ್ಳಿಕ್ಕೆ ಈಗ ಆಲ್ರೆಡಿ ಸರ್ಕಾರದ ಹಂತದಲ್ಲಿ ಆದೇಶವನ್ನು ನೀಡಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಮುಂದುವರೆದು, ಸದರಿ ಆದೇಶದಲ್ಲಿ ಅನುದಾನಿತ ಪ್ರೌಢಶಾಲೆಗಳ ಖಾಲಿ ಹುದ್ದೆ ಭರ್ತಿ ಪ್ರಕ್ರಿಯೆಯನ್ನು ಆನ್ಲೈನ್ ತಂತ್ರಾಂಶದ ಮೂಲಕ ನಿರ್ವಹಿಸಲು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ಪ್ರಸ್ತಾವನೆಗಳನ್ನು ವ್ಯವಹರಿಸಲು ನಿರ್ದೇಶಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಆನ್ಲೈನ್ ಮುಖಾಂತರ ನಿರ್ವಹಿಸಲು ಕ್ರಮ ವಹಿಸಲಾಗುತ್ತಿದೆ. ಸೊ ನಾನು ಆವಾಗಲೇ ಹೇಳಿದ್ನಲ್ವಾ, ಇಷ್ಟು ದಿನ ಎಲ್ಲ ಪೇಪರ್ ವರ್ಕ್ಗಳು ಟೇಬಲ್ ಟು ಟೇಬಲ್ ಫೈಲ್ ಮೂಲಕ ಮೂವ್ ಆಗ್ತಾಯಿದ್ವು. ಇನ್ಮೇಲಿಂದ ಅಂದರೆ ಈ ವರ್ಷದಿಂದ ಆನ್ಲೈನ್ ಮೂಲಕ ಅಂದರೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ಅಂತಹ ಶಿಕ್ಷಕ ಆಕಾಂಕ್ಷಿಗಳ ಫೈಲ್ಗಳು ಈಗ ಟೇಬಲ್ ಟು ಟೇಬಲ್ ಫೈಲ್ ಮುಖಾಂತರ ಮೂವ್ ಆಗದೇನೆ ಆನ್ಲೈನ್ ಮುಖಾಂತರ ಕಂಪ್ಯೂಟರ್ ಟು ಕಂಪ್ಯೂಟರ್ ಮೂವ್ ಆಗ್ತಾ ಹೋಗುತ್ತೆ. ಸಿಂಪಲ್ ಭಾಷೆಯಲ್ಲಿ ಹೇಳೋದಾದರೆ ಕಂಪ್ಯೂಟರ್ ಟು ಕಂಪ್ಯೂಟರ್ ಮೂವ್ ಆಗುತ್ತೆ. ಸದರಿ ಪ್ರಕ್ರಿಯೆಗೆ ಪೂರಕವಾಗಿ ಉಲ್ಲೇಖ 3ರ ಈ ಕಚೇರಿ ಸುತ್ತೋಲೆಯಂತೆ ಈಗಾಗಲೇ EEDSನಲ್ಲಿ ಖಾಸಗಿ ಅನುದಾನಿತ ಶಾಲೆಗಳ ಎಲ್ಲ ಬೋಧಕ ಮತ್ತು ಬೋಧಕೇತರ ನೌಕರರ ಮಾಹಿತಿಯನ್ನು ಇಂದೀಕರಿಸಲು ಸೂಚಿಸಲಾಗಿದ್ದು ಪ್ರಕ್ರಿಯೆ ಪೂರ್ಣಗೊಂಡಿರುತ್ತದೆ. ಸೊ ಆಲ್ರೆಡಿ ಯಾವ ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಿದ್ವು, ಆಮೇಲೆ ವರ್ಕಿಂಗ್ ಪೋಸ್ಟ್ಗಳು ಎಷ್ಟಿದ್ದಾವೆ, ಖಾಲಿ ಇರ್ತಕ್ಕಂತಹ ಪೋಸ್ಟ್ಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಕೇಳಿದರು. ಅದೆಲ್ಲವೂ ಕೂಡ ಪ್ರೊಸೆಸ್ ಏನಾಗಿದೆ, ಪೂರ್ಣಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ವ್ಯಾಪ್ತಿಯ ಅನುದಾನಿತ ಶಾಲೆಗಳ ಮಾಹಿತಿಯನ್ನು EEDS ತಂತ್ರಾಂಶದಲ್ಲಿ ಇಂದೀಕರಿಸುವ ಕಾರ್ಯ ಪೂರ್ಣಗೊಂಡಿರುತ್ತದೆ. ಸೊ BUಗಳಿರ್ತಾರಲ್ವ, BUಗಳ ಹಂತದಲ್ಲಿ ನಡೀತಕ್ಕಂತಹ ಕಾರ್ಯ ಇದು. ಈ ಕಾರ್ಯವೂ ಕೂಡ ಅಂದರೆ ಈ ಪ್ರೊಸೆಸ್ಸು ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಕಂಪ್ಲೀಟ್ ಆಗಿದೆ ಅಂದರೆ ಏನೋ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಅರ್ಥ. ಆ ಗುಡ್ ನ್ಯೂಸ್ ಏನಂತ ಈಗ ನೋಡಿ. ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನಿಧನ, ನಿವೃತ್ತಿ, ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ತೆರವಾದಂತಹ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ತಂತ್ರಾಂಶದ ಮೂಲಕ ವ್ಯವಹರಿಸಲು ಮೊದಲನೆಯ ಹಂತದಲ್ಲಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳ ಮಂಜೂರಾದ ಕಾರ್ಯನಿರ್ವಹಿಸುತ್ತಿರುವ ಖಾಲಿ ಹುದ್ದೆಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡುವ ಕಾರ್ಯವನ್ನು DDOಗಳಾಗಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು
ನಿರ್ವಹಿಸಿರುತ್ತಾರೆ, ತಮ್ಮ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಅರ್ಥ. ಅಂದರೆ ಇಲ್ಲಿ ಬಿ ಯು ಹಂತದಲ್ಲಿ ಏನು ನಡಿಬೇಕಾಗಿತ್ತಲ್ವ ಪ್ರೊಸೆಸ್ಸು, ಆ ಎಲ್ಲ ಪ್ರೋಸೆಸ್ಗಳು ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಈ ಸುತ್ತೋಲೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಕೂಲ್ ವತಿಯಿಂದ ಮತ್ತು ಮ್ಯಾನೇಜ್ಮೆಂಟ್ ವತಿಯಿಂದ ಏನು ಪ್ರೋಸೆಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾ ಇದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂದೀಕರಿಸುವ ಮಾಹಿತಿಯನ್ನು ಆಯಾ ಆಡಳಿತ ಮಂಡಳಿಗಳು ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನಿಧನ, ನಿವೃತ್ತಿ, ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ತೆರವಾದ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ತಂತ್ರಾಂಶದ ಮೂಲಕ ವ್ಯವಹರಿಸಲು ಎರಡನೇ ಹಂತದಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಮಾಡುವ ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ. ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ಕೊಟ್ಟಿರುವ ಶಬ್ದ ಓದ್ಕೊಳ್ಳಿ. ಇನ್ನೂ ಈ ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು. ಸದರಿ ಕಾರ್ಯವನ್ನು ಆಡಳಿತ ಮಂಡಳಿಗಳು ತಮ್ಮ SATS ಲಾಗಿನ್ನಲ್ಲಿ ನಿರ್ವಹಿಸಲು ಈ ಪತ್ರದೊಂದಿಗೆ ಲಗತ್ತಿಸಿರುವ ತಂತ್ರಾಂಶದ ಫೋಟೋ ಪ್ರತಿಯಲ್ಲಿರುವಂತೆ ಎಲ್ಲ ಮಾಹಿತಿಯನ್ನು ಮತ್ತು ಸಂಬಂಧಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಇದರ ಅರ್ಥ ಇಷ್ಟೇ, ನಿಮ್ಮ ಶಾಲಾ ಹಂತದಲ್ಲಿ ಮೊದಲನೇ ಹಂತ ಬಿ ಯು ಆಫೀಸಿನಿಂದ ಬಿ ಯುಗಳು ಕಳಿಸ್ಬೇಕಾದಂಥ ಹಂತ ಆಗಿರುತ್ತೆ. ಆ ಪ್ರಕ್ರಿಯೆ ಎಲ್ಲ ಪೂರ್ಣಗೊಂಡಿದೆ ಅಂತ ಹೇಳಿದ್ದಾರೆ. ಸೊ ಎರಡನೇ ಹಂತದಲ್ಲಿ ಕಾರ್ಯ ಪೂರ್ಣಗೊಳ್ಳಬೇಕಾಗಿದೆ. ಸೊ ಎರಡನೇ ಹಂತದಲ್ಲಿ ಏನು ಕಾರ್ಯ ಪೂರ್ಣಗೊಳ್ಳಬೇಕು? ನಿಮ್ಮ ಹೆಡ್ ಮಾಸ್ಟರು, ಅಂದರೆ ಈಗ ಯಾರೆಲ್ಲ ಅನುದಾನಿತ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಂತಹ ಶಿಕ್ಷಕರು ಮತ್ತು ಯಾರು ಅನುದಾನಿತ ಶಾಲೆಗಳಿಗೆ ಕಾರ್ಯನಿರ್ವಹಿಸಲು ಇಚ್ಛೆ ಪಡ್ತಾ ಇದ್ದೀರಿ ಅಂಥ ಅಭ್ಯರ್ಥಿಗಳು ಕೂಡ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ನಿಮ್ಮ ಹೆಡ್ ಮಾಸ್ಟರು ಮತ್ತು ಆ ಸ್ಕೂಲಿನ ಮ್ಯಾನೇಜ್ಮೆಂಟ್ ವತಿಯಿಂದ ಏನಿರುತ್ತಲ್ವ ಅವರು SATS ಅಲ್ಲಿ ಲಾಗಿನ್ ಆಗಿ ಒಂದಷ್ಟು ಫೋಟೋ ಪ್ರತಿಯಲ್ಲಿರುವಂತಹ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ. SATS ಅಲ್ಲೇ ಅಪ್ಡೇಟ್ ಮಾಡ್ಬೇಕು. ಇದನ್ನು ಮ್ಯಾನೇಜ್ಮೆಂಟು ಮತ್ತು ನಿಮ್ಮ ಹೆಡ್ ಮಾಸ್ಟರ್ ಇರ್ತಾರಲ್ವ ಅವರೇ ಅಪ್ಡೇಟ್ ಮಾಡಬೇಕು. ಸೊ ಅಪ್ಡೇಟ್ ಮಾಡಿ ಇಂದೀಕರಿಸುವುದು. ಸದರಿ ಎರಡನೇ ಹಂತದಲ್ಲಿ 8 ಉಪಹಂತಗಳು ಇರುತ್ತವೆ. ಮಾಹಿತಿಗಾಗಿ ಮಾದರಿ ಲಗತ್ತಿಸಿದೆ. ಆಡಳಿತ ಮಂಡಳಿಗಳು ಒಂದು ಉಪಹಂತದ ಮಾಹಿತಿ ಇಂದೀಕರಿಸಿದ ನಂತರ ಮುಂದಿನ ಉಪಹಂತ ತೆರೆಯುತ್ತದೆ. ಸೊ SATS ಅಲ್ಲಿ ನೀವು ಲಾಗಿನ್ ಆದಾಗ, ಅಂದರೆ ಆಡಳಿತ ಮಂಡಳಿಯವರು ಲಾಗಿನ್ ಆದಾಗ 8 ಉಪಹಂತಗಳನ್ನು ಹೊಂದಿರುವಂತಹ ಒಂದು ಫಾರ್ಮೆಟ್ ಇರುತ್ತೆ. ಸೊ ಆ ಫಾರ್ಮೆಟನ್ನು ನೀವು ಒನ್ ಬೈ ಒನ್ ಫಿಲಪ್ ಮಾಡ್ತಾ ಹೋಗಬೇಕು. ಒಂದು ಫಾರ್ಮೆಟನ್ನು ಫಿಲಪ್ ಮಾಡಿದ ನಂತರದಲ್ಲೇ ಎರಡನೇ ಫಾರ್ಮೆಟು ಓಪನ್ ಆಗುತ್ತೆ. ಅದು ಒಂದನೇ ಫಾರ್ಮೆಟ್ ಕಂಪ್ಲೀಟ್ ಆಗುವವರೆಗೂ ಎರಡನೇ ಫಾರ್ಮೆಟ್ ಓಪನ್ ಆಗಲ್ಲ. ಸೊ ಹಾಗೆ ಎಷ್ಟು ಫಾರ್ಮೆಟ್ ಇವೆ? 8 ಉಪಹಂತಗಳಿವೆ, ಅಂದರೆ 8 ಫಾರ್ಮೆಟಲ್ಲಿ ಇರುವಂಥದ್ದು. ಸೊ ಆ 8 ಫಾರ್ಮೆಟನ್ನು ನಿಮ್ಮ ಆಡಳಿತ ಮಂಡಳಿ ಮತ್ತು ನಿಮ್ಮ ಹೆಡ್ ಮಾಸ್ಟರ್ ಅವರು ಅದನ್ನು ಫಿಲಪ್ ಮಾಡಿ ಕಳಿಸ್ಬೇಕು. ಇದ್ರ ಬಗ್ಗೆ ನೀವು ಸ್ವಲ್ಪ ಎಚ್ಚರ ವಹಿಸಿ ಅವರಿಗೆ ಮನವರಿಕೆ ಮಾಡಿ. ಇದು ಇನ್ ಕೇಸ್ ಗೊತ್ತಿಲ್ಲ ಅಂತ ಹೇಳಿದರೆ ನೀವೇ ಸ್ವಂತಾಗಿ ಅವರಿಗೆ ಇದನ್ನು ತೋರಿಸಿ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಿಸಿ, ಅಂದರೆ ಮಾತ್ರ ಬೇಗ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಮುಂದುವರೆದು ಆಯಾ ಆಡಳಿತ ಮಂಡಳಿಗಳು ಮೇಲಿನ ಎಲ್ಲ ಹಂತಗಳ ದಾಖಲೆಗಳನ್ನು ಸಮರ್ಪಕವಾಗಿ ಖುದ್ದು ಪರಿಶೀಲನೆ ಮಾಡಿ ಇಂದೀಕರಿಸುವುದು. ಸದರಿ ಪ್ರಕ್ರಿಯೆಯಿಂದ ಲಭ್ಯವಾಗುವ ಖಾಲಿ ಹುದ್ದೆ ಮತ್ತು ಹೆಚ್ಚುವರಿ ಹುದ್ದೆಯ ಮಾಹಿತಿಯನ್ನು ಆಧರಿಸಿ ಶಾಲಾ ಆಡಳಿತ ಮಂಡಳಿಗಳಿಗೆ ರೋಸ್ಟರ್ನಂತೆ ಹುದ್ದೆ ಭರ್ತಿಗೆ ಅನುಮತಿಗೆ ಕೋರಿ ಪ್ರಸ್ತಾವನೆ ಸಲ್ಲಿಸಲು ತಂತ್ರಾಂಶದಲ್ಲಿ ಅವಕಾಶ ಕಲ್ಪಿಸಲಾಗುವುದು. ಇಲ್ಲಿದೆ ನೋಡಿ, ನಾವು ಅಂದರೆ ಏನು ಮ್ಯಾನೇಜ್ಮೆಂಟು ಮತ್ತು ಹೆಡ್ ಮಾಸ್ಟರು 8 ಉಪಹಂತಗಳಲ್ಲಿರ್ತಕ್ಕಂತಹ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ ಮೇಲೆ ಇದರ ಪ್ರಕ್ರಿಯೆ ಎಲ್ಲ ಮುಗಿದಾದ ಮೇಲೆ ಅವರು ಏನು ಮಾಡ್ತಾರೆ ಅಂದರೆ DDP ಆಫೀಸಲ್ಲಿ ಇದನ್ನು ಎಲ್ಲ ಮತ್ತೆ ಕ್ರಾಸ್ ವೆರಿಫಿಕೇಷನ್ ಮಾಡಿ ಯಾವ ರೋಸ್ಟರ್ಗೆ ಆಧಾರವಾಗಿ ಹುದ್ದೆಗಳನ್ನು ತುಂಬ್ಕೋಬೇಕು ಅಂತ ಹೇಳಿ ರೋಸ್ಟರನ್ನು ನಿಮ್ಮ ಮ್ಯಾನೇಜ್ಮೆಂಟ್ನವರಿಗೆ ಕಳಿಸಿಕೊಡ್ತಾರೆ. ಹಂಗೆ ಕಳಿಸಿಕೊಡ್ಬೇಕು ಅಂತ ಹೇಳಿದರೆ ಮೇಲ್ಗಡೆ ಹೇಳಿದ 8 ಉಪಹಂತಗಳನ್ನು ನೀವು ಅಪ್ಡೇಟ್ ಮಾಡಿಸಿರಬೇಕು. ಅಂದಾಗ ಮಾತ್ರ ಇಮಿಡಿಯೇಟಾಗಿ ನಿಮಗೆ ರೋಸ್ಟರಿಗೆ ಅನುಗುಣವಾಗಿ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಅವರೊಂದು ಮಾಹಿತಿಯನ್ನು ನೀಡ್ತಾರೆ. ಸೊ ನೆಕ್ಸ್ಟ್, ಈ ಹಿನ್ನೆಲೆಯಲ್ಲಿ ದತ್ತಾಂಶ ಇಂದೀಕರಣದಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆಯಿಂದ ಮಾಹಿತಿಯನ್ನು ಇಂದೀಕರಿಸಲು ಆಡಳಿತ ಮಂಡಳಿಗಳಿಗೆ ತಿಳಿಸಿರುವುದು. ಅಪ್ಡೇಟ್ ಮಾಡುವಾಗ 8 ಉಪಹಂತಗಳನ್ನು ಅಪ್ಡೇಟ್ ಮಾಡುವಾಗ ಯಾವುದೇ ಮಿಸ್ಟೇಕ್ಗಳು ಆಗದಿರುವಂತೆಯೇ ಅಪ್ಡೇಟ್ ಮಾಡುವುದು ತುಂಬ ಒಳ್ಳೆಯದು. ಯಾಕಂದರೆ ಸುಮ್ಮನೆ ಮಿಸ್ಟೇಕ್ ಆಗಬೇಕು, ಅದು ಮತ್ತೆ ರಿಟರ್ನ್ ಕಳಿಸ್ತಾರೆ, ಇದು ತಪ್ಪಾಗಿದೆ, ಇದನ್ನು ಅಪ್ಡೇಟ್ ಮಾಡಿ ಅಂತ ಹೇಳಿ. ಸೊ ಆ ರೀತಿ ಮಾಡೋದಕ್ಕಿಂತ 8 ಉಪಹಂತಗಳನ್ನು ನೀಟಾಗಿ ಕೂತ್ಕೊಂಡು ಅಪ್ಡೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅದನ್ನು ಅಪ್ಡೇಟ್ ಮಾಡಿಸಿದಾದ ಮೇಲೆ ನಿಮಗೆ ರೋಸ್ಟರನ್ನು ಅವರು ಕೊಡ್ತಾರೆ. ಪ್ರಸ್ತುತ 3/9/2025 ಒಳ ಮೀಸಲಾತಿ ಒಳಗೊಂಡ ರೋಸ್ಟರ್ ಕುರಿತು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ ಇದೆ. ಪ್ರಕರಣದಲ್ಲಿ ತಡೆಯಾಜ್ಞೆ ಇರುವುದರಿಂದ ಸದರಿ ಪ್ರಕರಣದ ಅಂತಿಮ ತೀರ್ಪು ಪ್ರಕಟವಾದ ನಂತರ ಇದರ ಕುರಿತು ಸರ್ಕಾರ ನೀಡುವ ನಿರ್ದೇಶನಗಳನ್ವಯ ಪರಿಶೀಲಿಸಿ ಹುದ್ದೆ ಭರ್ತಿ ಅನುಮತಿಗೆ ಕ್ರಮ ವಹಿಸಲಾಗುವುದು. ನೀವಿಷ್ಟೆಲ್ಲ ಮಾಡಿದಾದಮೇಲೆ ರೋಸ್ಟರನ್ನು ಅವ್ರು ಕೊಟ್ಟಾದಮೇಲೆ
ಒಂದು ಕೇಸು ಹೈಕೋರ್ಟಲ್ಲಿದೆ. ಆ ಹೈಕೋರ್ಟ್ನಲ್ಲಿರ್ತಕ್ಕಂಥ ರಿಟ್ ಅರ್ಜಿಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಈ ರಿಟ್ ಅರ್ಜಿಯ ಪ್ರಕರಣ ಇತ್ಯರ್ಥಗೊಂಡಾದ ತಕ್ಷಣವೇ ನಿಮ್ಮ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಫೈನಲ್ ಆಗಿ ಕ್ರಮ ವಹಿಸಲಾಗುತ್ತೆ, ಅನುಮತಿಯನ್ನು ನೀಡಲಾಗುತ್ತೆ. ಸೊ ಕೊನೆಯದಾಗಿ 2ನೇ ಹಂತದ ಆನ್ಲೈನ್ ತಂತ್ರಾಂಶವನ್ನು ಲೈವ್ ಮಾಡಲಾಗಿರುತ್ತದೆ. ಸದರಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಎಲ್ಲ ಆಡಳಿತ ಮಂಡಳಿಗಳಿಗೆ ಮಾಹಿತಿ ನೀಡಲು ತಿಳಿಸಲಾಗಿದೆ. ಮಾನ್ಯ ಆಯುಕ್ತರ ಆದೇಶದ ಮೇರೆಗೆ ನಿರ್ದೇಶಕರು ಪ್ರೌಢಶಿಕ್ಷಣ ಅಂದರೆ ಇದು ಹೈಸ್ಕೂಲಲ್ಲಿ ಖಾಲಿ ಇರತಕ್ಕಂತಹ ಪೋಸ್ಟ್ಗಳನ್ನು ತುಂಬಿಕೊಳ್ಳಿಕ್ಕೆ ಹೊರಡಿಸಿರುವಂತಹ ಸುತ್ತೋಲೆ ಆಗಿರುತ್ತೆ, ಅದು ಗಮನದಲ್ಲಿರಲಿ. ಇದು ಪ್ರೈಮರಿ ಸೆಕ್ಷನ್ಗೆ ಸಂಬಂಧಪಟ್ಟಂತಹ ಸುತ್ತೋಲೆ ಅಲ್ಲ, ಇದು 8th to 10th ಏನು ಹೈಸ್ಕೂಲ್ ಅಂತ ಕರಿತೀವಲ್ವ ಅಲ್ಲಿ ಪೋಸ್ಟ್ಗಳನ್ನು ತುಂಬಿಕೊಳ್ಳಿಕ್ಕೆ ಹೊರಡಿಸಿರುವಂತಹ ಸುತ್ತೋಲೆ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಯಾರೆಲ್ಲ ಅಂತಹ ಎಡೆಡ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ರಿ, ಇನ್ನೂ ನಿಮ್ಮ ಪೋಸ್ಟು ಗ್ರ್ಯಾಂಟ್ ಆಗಿಲ್ವಲ್ಲ ಅಂಥವ್ರು ಇಮಿಡಿಯೇಟಾಗಿ ನಿಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಿಮ್ಮ HM ಕಡೆಯಿಂದ ಆಗಿರ್ಬೋದು, SATS ಅಲ್ಲಿ ಲಾಗಿನ್ ಆಗಿಬಿಟ್ಟು ಇಮಿಡಿಯೇಟಾಗಿ 8 ಉಪಹಂತದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಅಪ್ಡೇಷನ್ ಮಾಡಿಸಿದ ಮೇಲೆ ನಿಮಗೊಂದು ರೋಸ್ಟರ್ ಕೊಡ್ತಾರೆ. ಹಾಗಂತ ಅಪ್ಡೇಷನ್ ಮಾಡಿದ ತಕ್ಷಣ ನೀವು ಸೆಲೆಕ್ಟ್ ಆದ್ರಿ ಅಂತ ಅಲ್ಲ, ಅವರೊಂದು ರೋಸ್ಟರ್ ಬಿಂದುವನ್ನು ನಿಮಗೆ ಕೊಡ್ತಾರೆ. ಅದನ್ನು ಕೊಟ್ಟಾದಮೇಲೆ ಕೋರ್ಟ್ ಫೈನಲ್ ಆಗಿ ಏನು ಆರ್ಡರ್ ಕೊಡುತ್ತೆ, ಜಡ್ಜ್ಮೆಂಟ್ ಕೊಡುತ್ತೆ, ಅದರ ಆಧಾರದ ನಂತರದಲ್ಲಿ ನಿಮಗೆ ಪರ್ಮಿಷನನ್ನು ಕೊಡ್ತಾರೆ ಪೋಸ್ಟ್ಗಳನ್ನು ತುಂಬಿಕೊಳ್ಳಿ ಅಂತ ಹೇಳಿ. ಸೊ ಇದಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಇನ್ನು ಇದೇ ಥರ ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.